ಓಕೆ ಫ್ರೆಂಡ್ಸ್, ನೋಡಿ ಬೆಳಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮಿಸ್ಟರ್ ಪ್ರವೀಣ್ ಪಾಟೀಲ್ ಅಂತ ತಿಳ್ಕೊಂಡು. ಏನಪ್ಪ ವಿಶೇಷ ಅಂತಂದರೆ, ನಿಮ್ಮ ಎದುರಿಗೆ ಕಾಣ್ತಾ ಇರೋದು ಮೆಕ್ಕೆಜೋಳ, ಸರಿಯಾಗಿ 1 ತಿಂಗಳಿನ ಒಂದು ಬೆಳೆ. ಏನಪ್ಪ ವಿಷಯ ಅಂತಂದರೆ, ರೈತರು ಸಾಕಷ್ಟು ಯೂರಿಯಾ DAP ಅಂತ ತಿಳ್ಕೊಂಡು ರಾಸಾಯನಿಕ ಗೊಬ್ಬರಕ್ಕೆ ಮಾರು ಹೋಗಿದ್ದಾರೆ. ಇಲ್ಲಿರ್ತಕ್ಕಂಥ ಗೋವಿನ ಜೋಳಕ್ಕೆ ನಾನು ಕೇವಲ 15 ಎಕರೆ ಬೆಳೆಗೆ ಕೇವಲ 10 ಚೀಲ 10-26 ತಳಗೊಬ್ಬರ, ನಮ್ಮ ಒಂದು ಹ್ಯೂಮಿಕ್ ಗ್ರ್ಯಾನ್ಯುಲ್ಸ್ ಅಕ್ವಾಜೆಲ್ ನ್ಯಾನೋಟೆಕ್ಕನ್ನು ಮಿಶ್ರಣ ಮಾಡಿದ್ದೀನಿ ತಳಕ್ಕೆ. ಹಾಗೆ 25 ದಿನದ ಸಮಯದಲ್ಲಿ ನಮ್ಮ ಒಂದು ಅಗ್ರಿ ಹ್ಯೂಮಿಕ್ಕು 50 ml ಪ್ರತಿ ಟ್ಯಾಂಕಿಗೆ, 25 ಗ್ರಾಮ್ ನ್ಯಾನೋಟೆಕ್ಕು, ಹಾಗೆ ಒಂದು 10ರಿಂದ 15 ml 82, ಹಾಗೆ ನ್ಯಾನೋ ಯೂರಿಯಾ ಅಂತ ಏನು ಲಿಕ್ವಿಡ್ ಸಿಗ್ತಾಯಿದೆ ಮಾರ್ಕೆಟಲ್ಲಿ, ಅದನ್ನು ಬಳಕೆ ಮಾಡಿ ಈ ಒಂದು ಗೋವಿನ ಜೋಳಕ್ಕೆ ಸ್ಪ್ರೇ ಮಾಡಲಾಗಿದೆ. ನೋಡಿರಿ, ಬಾಜು ಯೂರಿಯಾ ಗೊಬ್ಬರ ಹಾಕಿದಂಥ ಬೆಳೆಗಳಿಗಿಂತ ಚೆನ್ನಾಗಿ ಕಲರ್ ಇದೆ, ಗ್ರೋತ್ ಇದೆ. ಆದ ಕಾರಣ ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡು ಸಾಕಷ್ಟು ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅಗ್ರಿಕಲ್ಚರಿಗೋಸ್ಕರ. ಅದೇ ನಾವು ಕೃಷಿಯಲ್ಲಿ ಸಾಕಷ್ಟು ಆಧುನಿಕತೆಯನ್ನು ರೂಢಿಸ್ಕೊಂಡಿದ್ದೀವಿ. ಬಟ್ ಈ ಗೊಬ್ಬರದ ವಿಷಯ ಅಂತ ಬಂದಾಗ ಅದೇ DAP, ಅದೇ ಯೂರಿಯಾ. ಹೀಗಾಗಿ ಬದಲಾವಣೆಯನ್ನು ಮಾಡಿಕೊಳ್ಳೋದು ಬೆಟರು. ನ್ಯಾನೋ ಯೂರಿಯಾ ಬೆಸ್ಟ್ ಪ್ರಾಡಕ್ಟು. ಸ್ಪ್ರೇ ಆಗಿರೋದ್ರಿಂದ ಭೂಮಿಗೆ ಅದರ ಒಂದು ಅಂಶ ಸೇರೋದು ಬಹಳ ಕಡಿಮೆ ಆಗತ್ತೆ. ಹೀಗಾಗಿ ಎಲೆ ಗ್ರೋತ್ ಆಗೋದು, ಬೇರುಗಳು ಡೆವಲಪ್ ಆಗೋದು, ರೆಂಬೆ ಕೊಂಬೆ ಡೆವಲಪ್ ಆಗೋದು ಬೆನಿಫಿಟ್ ಆಗುತ್ತೆ. ಭೂಮಿಯಲ್ಲಿ ಯೂರಿಯಾದ್ದು ಕಂಟೆಂಟು ಸೇರೋದ್ರಿಂದ ಅದು ಕ್ಯಾನ್ಸರ್ಗೆ ಕಾರಣ ಆಗ್ತದೆ ಅಂತೇಳಿ ಎಲ್ಲರಿಗೂ ಅಧ್ಯಯನದ ಮೂಲಕ ವಿಜ್ಞಾನಿಗಳು ತಿಳಿಪಡಿಸಿದ್ದಾರೆ. ಆದಾಗ್ಯೂ ನಾವು ಇನ್ನೂ ಕೂಡ ಯೂರಿಯಾ ಬಳಕೆಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೋಡಿರಿ, ಗೋಂಜಾಳ ಏನು ತೊಂದರೆ ಇದೆ ಹೇಳಿ, ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ. ಇನ್ನೂ ಕೂಡ ವಿಶೇಷ ಹೇಳ್ಬೇಕಂದ್ರೆ 3-4 ವರ್ಷ ಬೇರೆಯವರಿಗೆ ಈ ಹೊಲ ಕೊಟ್ಟಿದ್ದರಿಂದ ತಾಶ್ಚಾರಾಗಿದೆ. ಅಂದರೆ ಅಷ್ಟು ಚೆನ್ನಾಗಿ ಹದವಾಗಿ ಇದನ್ನು ಗಳೆ ಮಾಡಿಲ್ಲ. ಮತ್ತು ಇನ್ನೂ ನಮ್ಗೆ ಚೆನ್ನಾಗಿ ನಾವು ಇದನ್ನು ಬಾಳೆ ಬದುಕು ಮಾಡಿದರೆ ಇನ್ನೂ ಅದ್ಭುತವಾಗಿ ಇದರಲ್ಲಿ ಗ್ರೋತನ್ನು ಪಡಿಬೋದು. ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಸಾಕಷ್ಟು ಭೂಮಿಗೆ ಒಂದು ಫ್ರೆಂಡ್ಲಿ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳು ಸಿಗ್ತಾ ಇದೆ. ಬಳಕೆ ಮಾಡ್ಕೊಳ್ಳೋಣ. ಒಂದು ಇಸ್ರೇಲ್ ಟೆಕ್ನಾಲಜಿ ಮೂಲಕ ನಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟ್ಗಳು ನ್ಯಾನೋ ಟೆಕ್ನಾಲಜಿ, ಅಂದರೆ ದೊಡ್ಡ ಗಾತ್ರದ ಬದಲಾಗಿ ಚಿಕ್ಕ ಗಾತ್ರದ ಪ್ಯಾಕೆಟ್ಗಳಲ್ಲಿ ಏನು ಶಕ್ತಿ ತುಂಬಿದ್ದಾರೆ, ಒಂದು ಬೀಜೋಪಚಾರದಿಂದ ಹಿಡ್ಕೊಂಡು ಬೆಳೆ ಬರೋವರೆಗೂ ಕೂಡ ಸಮಗ್ರವಾಗಿ ಕೃಷಿಯ ಒಂದು ಏನು ಪದಾರ್ಥಗಳನ್ನು ಬೆಳೀತಾ ಇದ್ದೀವಿ ಅದಕ್ಕೆ ಪೋಷಕಾಂಶಗಳನ್ನು ಸಾಕಷ್ಟು ದೊರೆಯುವಂತೆ ವ್ಯವಸ್ಥೆ ಮಾಡ್ತಾ ಇದೆ ವಿಜ್ಞಾನ. ಕಂಪನಿಗಳು ಬಳಕೆ ಮಾಡ್ಕೊಳ್ಳೋಣ, ಕೃಷಿಯಲ್ಲಿ ಬದಲಾವಣೆ ತಂದುಕೊಳ್ಳೋಣ, ಅಭಿವೃದ್ಧಿ ಹೊಂದೋಣ. ನಾನು ಕೂಡ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಟ್ರ್ಯಾಕ್ಟರ್ ಮುಖಾಂತರ ಎಡಿ ಹೊಡೆಸ್ತಾ ಇದ್ದೀವಿ. ನೋಡ್ರಿ, ಎತ್ತುಗಳು ಎಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿತ್ತು, ಜಗ್ತಾ ಇದ್ದಿಲ್ಲ, ಕಡಿಮೆ ಕ್ಷೇತ್ರ ಹೊಡಿತಾ ಇದ್ದು. ಅದು ಬೆಸ್ಟು. ಬಟ್ ಅನಿವಾರ್ಯತೆ ಇರೋದರಿಂದ ಟ್ರ್ಯಾಕ್ಟರ್ ಮೂಲಕ ನಾವು ಸ್ಪ್ರೇ ಮಾಡಿಸೋದಾಗಲಿ, ಟ್ರ್ಯಾಕ್ಟರ್ ಮುಖಾಂತರ ಎಡಿ ಹೊಡೆಯೋದಾಗಲಿ, ಈ ಥರ ಒಂದು ಚಟುವಟಿಕೆಗಳು ನಡೀತಾ ಇದೆ. ಇದಕ್ಕಿಂತ ವಿಶೇಷವಾಗಿ ನಾವು ಬದಲಾವಣೆ ಏನು ಮಾಡ್ಕೊಳ್ಬೇಕಾಗಿದೆ ಅಂತಂದರೆ, ಈ ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ನನ್ನ ಅಂದಾಜಿಗೆ ಗೋವಿನ ಜೋಳ ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ. ಭೂಮಿಗೆ 1 ಕಾಳು ಕೂಡ ಯೂರಿಯಾ ಸಿಂಪರಣೆ ಆಗಿಲ್ಲ. ನಿಮ್ಮ ಎದುರಿಗೆ ಇದೆ, ಬೆಳಗ್ಗೆ ನೋಡ್ತಾ ಇದ್ದೀರಿ. ಇದು ಒಟ್ಟಾರೆ 15 ಎಕರೆ ಕ್ಷೇತ್ರ ಗೋವಿನ ಜೋಳ ಹಾಕಿದ್ದೀವಿ. ನೋಡಿರಿ, ಇಲ್ಲೊಂದು 6 ಎಕರೆ ಮಾತ್ರ ಖಾಲಿ ಇದೆ. ಅದನ್ನು ಈಗ ಮಳೆಗೆ ಸೂರ್ಪಾನ ಕೂಡ ಹಾಕಲಾಗತ್ತೆ. ಅಲ್ಲಿಯೂ ಕೂಡ ನಾನು ಒಂದು ಅರ್ಧ ಚೀಲ ರಾಸಾಯನಿಕ, ಹಾಗೆ ನಮ್ಮ ಹ್ಯೂಮಿಕ್ ಗ್ರ್ಯಾನ್ಯುಲ್ಸು ಅಕ್ವಾಜೆಲ್ಲು ನ್ಯಾನೋಟೆಕ್ಕು ಮಿಶ್ರಣ ಮಾಡಿ ಬಿತ್ತಿ, ಅದಕ್ಕೂ ಕೂಡ ನಾನು ಯೂರಿಯಾ ಬಳಸಲ್ಲ. ಜಸ್ಟ್ ನಮ್ಮ ಹ್ಯೂಮಿಕ್
ನ್ಯಾನೋಟೆಕ್ 82, ಗೋಲ್ಡ್, ಮಾಸ್ ಈ ಥರನಾದ ಪ್ರಾಡಕ್ಟ್ಗಳನ್ನು ಮಾತ್ರ ಬಳಸ್ತೇನೆ. ನೀವು ಕೂಡ ಬಳಕೆ ಮಾಡಿ ಪ್ರಯೋಗ ಮಾಡಿರಿ. ನಿಮಗೆ ಅದು ರಿಸಲ್ಟ್ ಕನ್ಫರ್ಮ್ ಆದರೆ ಕಂಟಿನ್ಯೂ ಮಾಡ್ಬೋದು. ಓಕೆ, ನೋಡಿರಿ, ಟ್ರ್ಯಾಕ್ಟರ್ ಮುಖಾಂತರ ಎಡಿ ಹೊಡಿತಾ ಇದ್ದೀವಿ. ಬರ್ತಾ ಇದೆ ಗಾಡಿ, ಕಾಣ್ತಾ ಇದೆ ನಿಮಗೆ ದೂರದಲ್ಲಿ. ಹೀಗೆ ಕೃಷಿಯಲ್ಲಿ ಸಾಕಷ್ಟು ಆಧುನಿಕತೆಯನ್ನು ರೂಢಿಸಿಕೊಂಡು ನಾವು ಕೃಷಿಯನ್ನು ಲಾಭದಾಯಕ ಕೃಷಿ ಅನ್ನೋದಕ್ಕಿಂತ ಒಂದು ಉದ್ಯಮವಾಗಿ ತೆಗೆದುಕೊಂಡ್ರೆ ಮಾತ್ರ ರೈತ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಥರ ಲೈಫನ್ನು ಲೀಡ್ ಮಾಡಬಹುದಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಕೊನೆಯದಾಗಿ ಸಲಹೆ, ಸಾವಯವ ಬಳಕೆ ಮಾಡಿದರೆ ಮಾತ್ರ ನಮ್ಮ ಭೂಮಿ ಮುಂದಿನ ಪೀಳಿಗೆಗೆ ದೊರೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.